여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리가 오늘도 창세기에 있는 말씀을 가지고 같이 이야기할 수 너무 감사합니다. ನಾವು ಇವತ್ತು ಮತ್ತೆ ಕೂಡ ಆದಿಕಾಂಡದ ಬಗ್ಗೆ ಮಾತಾಡುತ್ತಿದ್ದೇವೆ. ನಾನು ಅದ್ರ ಬಗ್ಗೆ ಬಹಳ ಕೃತಜ್ಞನಾಗಿದ್ದೇನೆ. 창세기는 하나의 단순한 책처럼 보입니다. ಆದಿಕಾಂಡ ಒಂದು ಪುಸ್ತಕವು ಬಹಳ ಸರಳವಾದ ಪುಸ್ತಕ ಅಂತ ಕಾಣಿಸುತ್ತದೆ. 근데 여러분 이 책을 읽고 있다면 ಯಾವಾಗ ನಾವು ಈ ಪುಸ್ತಕವನ್ನು ಓದುತ್ತೇವೋ 여러분 하나님의 음성을 듣고 있는 것입니다. ನೀನು ದೇವರ ಮಾತನ್ನು ಕೇಳುತ್ತಿದ್ದೀಯಾ? 여러분 그 하나님의 말씀을 듣고 있는 거라는 거죠. ಅದರ ಅರ್ಥ ನೀನು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳದೆ ಅಂತ. 여러분들이 만일에 하나님의 말씀을 계속 듣게 되면 어떤 일이 일어나는지 아십니까? ನೀವೆಲ್ಲರೂ ಕೂಡ ದೇವರ ವಾಕ್ಯ ನಿರತವಾಗಿ ಕೇಳಿದ್ರೆ ಏನಾಗುತ್ತದೆ ಗೊತ್ತಾ? 여러분이라고 생각하지 말고 창세기 1장에는 이야기를 한번 생각해 보자는 거죠. ನಿಮ್ಮ ಹಾಗೆ ನೋಡಿಕೊಳ್ಳಬೇಡಿ, ಅದನ್ನ ನೀವು ಕಥೆಯಾಗಿ ನೋಡ್ರಿ. ಆ ಒಂದು ಆದಿಕಾಂಡದಲ್ಲಿರುವಂತ ಒಂದು ಕಥೆಯನ್ನು. 태초에 하나님이 천지를 창조하시니라. ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. 땅이 혼돈함에 공허 흑암이 깊음 위에 있고 하나님의 신은 수면에 운행하시니라. ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. 하나님이 가라사대 빛이 있으면 빛이 있었고 그 빛이 하나님의 보시기에 좋았더라. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. 창세기는 그렇게 진행되어 가고 있습니다. ಹೀಗೆ ಆದಿಕಾಂಡ ಪುಸ್ತಕವು ಪ್ರಾರಂಭವಾಗುತ್ತದೆ. 근데 여러분 그 말씀이 땅에게 미치기 시작하면서 ಈ ಒಂದು ವಾಕ್ಯಗಳು ಭೂಮಿ ಮೇಲೆ ಬರುವಾಗ 여러분 땅은 가만히 있는데 말씀이 들어오기 시작 땅이 변하기 시작했다는 거죠. ಒಂದು ಭೂಮಿ ಹಾಗೆ ಇತ್ತು. ಯಾವಾಗ ದೇವರ ವಾಕ್ಯವು ಬಂತು ಭೂಮಿ ಬದಲಾವಣೆ 땅이 변하려고만 노력을 하고 애써 변한 게 아니라 말씀이 들어가면서 저절로 땅이 변해지는 ಭೂಮಿ 거예요. ಯಾವುದೇ ಕೆಲಸಗಳು ಮಾಡಲಿಲ್ಲ, ಅದನ್ನು ಮಾರ್ಪಡುವುದಕ್ಕೋಸ್ಕರ. ಆದ್ರೆ ದೇವರ ವಾಕ್ಯ ಬಂದ ನಿಮಿತ್ತ ಎಲ್ಲವೂ ಕೂಡ 많은 사람들이 이러한 사실들을 잘 모르고 있습니다. ಅನೇಕ ಜನರಿಗೆ ಈ ಒಂದು ಸಂಗತಿಗಳು ಗೊತ್ತಿಲ್ಲ. 사람들이 내가 도박을 한다, 마약을 한다, 내가 간음을 한다 했을 때에 ಯಾವಾಗ ಮನುಷ್ಯರು ಹೇಳ್ತಾರೋ ನಾನು ಡ್ರಗ್ಸ್ ಅನ್ನು ಮಾಡಿದೆ, ನಾನು ಜೂಡಾಟ ಆಡದೆ, 나는 무작정 내가 도박을 하지 않으려고 노력을 ಆದ್ರೆ 합니다. ಮನುಷ್ಯರು ಯಾವುದೇ ಒಂದು ಆಲೋಚನೆ ಇಲ್ಲದೆ ಅವರು ಪ್ರಯತ್ನ ಮಾಡುತ್ತಾರೆ ಆ ಒಂದು ಜೂಜಾಟವನ್ನು 나는 간음을 하지 않으려고 애를 쓰고 ಆದ್ರೆ ಬಹಳ ಪ್ರಯತ್ನ ಮಾಡುತ್ತಾರೆ ವಿಚಾರ ಮಾಡಬಾರದು. 마약을 하지 않으려고 애를 쓴다는 거죠. ಬಹಳ ಪ್ರಯತ್ನ ಮಾಡುತ್ತಾರೆ ಡ್ರಗ್ಸ್ ಅನ್ನು ಮಾಡಬಾರದು. 근데 그게 잘 되느냐? ಅದು ಚೆನ್ನಾಗಿ ಆಗುತ್ತಾ? 잘 안 됩니다. 왜 그럴까요? ಅದು ಚೆನ್ನಾಗಿ ಹೋಗಲ್ಲ. ಯಾಕೆ? 여러분 우리가 어둠이 이 방 안에 가득 차 있다면은 ಈ ಒಂದು ರೂಮ್ ಬರೀ ಕತ್ತಲಿಂದ ತುಂಬಿಕೊಂಡಿದ್ದರೆ 여러분 그 어둠을 내쫓기 위해서 어떤 방법을 써야 합니까? ಯಾವ ಒಂದು ಕ್ರಮ ಬೇಕು ಈ ಒಂದು ಕತ್ತಲೆತನವನ್ನು ಹೋಗಲಾಡಿಸಿದಕ್ಕೆ? 여러분 방문을 열어놓고 부채질하면 어둠이 도망갑니까? ನೀನ್ ರೂಮ್ ಬಾಗಿಲ ತೆಗೆದು ಬಿಟ್ಟು ಕಸ ಉಡ್ಸಿದ್ರೆ ಅವೆಲ್ಲವೂ ಕೂಡ ಕತ್ತಲೆತನ ಹೋಗುತ್ತಾ? 아니면 칼로 찌르면 어둠이 도망을 가요? ಚಾಕು ತೆಗೆದುಕೊಂಡು ಚುಚ್ಚಿದ್ರೆ ಕತ್ತಲೆ ಹೋಗುತ್ತಾ? 칼로 막 어둠을 꽝을 나가 하고 소리친다고 어둠이 나가요? ನಾವೇನಾದ್ರೂ ಕೂಡ ಕತ್ತಲೆತನ ಹೋಗು ಜೋರಾಗಿ ಅಂತ ಹೇಳಿದ್ರೆ ಹೋಗುತ್ತಾ? 여러분 방 안에 가득 찬 어둠을 내쫓을 그런 방법을 쓰는 사람은 아무도 없을 것입니다. ಯಾರು ಕೂಡ ಇಂಥ ಕ್ರಮವನ್ನು ಉಪಯೋಗಿಸುವುದಿಲ್ಲ ಅವರ ರೂಮಿಂದ ಆ ಒಂದು ಕತ್ತಲೆತನ 아니 ಹೋಗಲಾಡಿಸಲಿಕ್ಕೆ. 여러분들 가운데서 방이 어둡다 그 어둠을 쫓기 위해서 몽둥이로 어둠을 내 때린다든지 창문을 열고 쫓아낸다든지 선풍기로 붙인다든지 그런 어리석은 사람 짓을 한 사람은 없을 ನಿಮ್ಮಲ್ಲಿ 겁니다. ಕೂಡ ಯಾರು ಕೂಡ ಹಾಗೆ ಮಾಡುವುದಿಲ್ಲ. ಕತ್ತಲೆನ ಹೋಗಲಾಡಿಸುವುದಕ್ಕೋಸ್ಕರ ಫ್ಯಾನನ್ನು ಆನ್ ಮಾಡುವುದು, ಕಸ ತೆಗೆದುಕೊಂಡು ಅದನ್ನು ಓಡಿಸುವುದು, ಮತ್ತೆ ಕಿಟಕಿ ಬಾಗಿಲನ್ನು ಓಪನ್ ತೆರೆಯುವುದು, ಅದರಿಂದ 어떻게 어둠을 내쫓을 수 있습니까? ಯಾರು ಕೂಡ ಇದನ್ನು ಮಾಡುವುದಿಲ್ಲ. 여러분 빛이 돌면 어둠은 자연히 쫓겨나는 걸 알기 때문에 ಮತ್ತೆ ಹೇಗೆ ತಾನೇ ಕತ್ತಲೆತನವನ್ನು ಹೋಗಲಾಡಿಸುತ್ತೀಯಾ? 여러분 앉아있는 방이 어둠으로 가득 차서 여러분 아무 염려 안 하고 전등 스위치 하나만 켜면은 어둠이 어딘지 없이 도망가 버리죠. ನಾವು ರೂಮ್ ಅಲ್ಲಿ ಕೂಡ ಕತ್ತಲೆ ತುಂಬಿಕೊಂಡ್ರು ಕೂಡ ನೀನು ಅದ್ರ ಬಗ್ಗೆ ಚಿಂತೆ ಮಾಡುದಿಲ್ಲ. ಯಾಕಂದ್ರೆ ಬೆಳಕನ್ನು ಆನ್ ಮಾಡಿದ್ರೆ ಸಾಕು, ಅವೆಲ್ಲವೂ ಕೂಡ 그와 마찬가지입니다. ಅದೇ ರೀತಿ ಕೂಡ ಅದೇ. 미움이 일어난다면, ದ್ವೇಷ ಒಳಗೆ ಉಕ್ಕು ಬಂದ್ರೆ, 욕망이 일어난다면, ಹೆಚ್ಚು ಆಸೆ ಕೂಡ ಹುಟ್ಟಿಕೊಂಡರೆ, 엄란한 마음이 일어난다면, ವ್ಯಭಿಚಾರ ಹೃದಯ ಕೂಡ ಬಂದರೆ, 폭력이 일어난다면, ಪರರ ಸೊತ್ತಿಗೆ ಆಸೆಯನ್ನು ಹುಟ್ಟಿದರೆ, 왜 그런 것들이 일어납니까? ಯಾಕೆ ಇಂಥ ಸಂಗತಿಗಳಲ್ಲಿ ಹುಟ್ಟುತ್ತವೆ? 어둠의 자손들입니다. ಅವೆಲ್ಲವೂ ಕೂಡ ಕತ್ತಲೆಯ ಒಂದು 그건 ವಂಶಾವಳಿಗಳು. 어둠에 머물러 있는 것들이라는 거죠. ಅವೆಲ್ಲ ಸಂಗತಿಗಳೆಲ್ಲವೂ ಕೂಡ ಕತ್ತಲಲ್ಲಿ ಇರುತ್ತದೆ. 여러분 마음이 어두울 때, ಯಾವಾಗ ನಿನ್ನ ಹೃದಯ ಕತ್ತಲಲ್ಲಿ ಇರುತ್ತೋ 여러분 엄란한 마음이 일어나지. ಆಗ ವ್ಯಭಿಚಾರ ಹೃದಯ ಬರುತ್ತದೆ.
여러분 마음 빛 가운데 있을 때 그런 마음이 일어날 리가 없습니다. ಆದ್ರೆ ನಿನ್ನ ಹೃದಯವು ಬೆಳಕಲ್ಲಿರುವಾಗ ಅದು ಯಾವುದು ಕೂಡ ಆಗುವುದಿಲ್ಲ. 여러분 마음이 어둠에 있을 때 미움이 일어나고 ಯಾವಾಗ ನಿನ್ನ ಹೃದಯ ಕತ್ತಲಿರುತ್ತೋ ಆಗ ದ್ವೇಷವು 헛되게 일어나고 ಸುಳ್ಳು ಸಾಕ್ಷಿ ಬರುತ್ತದೆ. 성욕이 일어난다는 ಆಗ ವಸ್ತು ಮೇಲೆ ಆಸೆ 그럼 ಬರುತ್ತದೆ. 빛이 오면은 그 어둠이 다 물러가지 않습니까? ಯಾವಾಗ ಬೆಳಕು ಬರುತ್ತೋ ಅವೆಲ್ಲವೂ ಕೂಡ ಕತ್ಲೆತನ ಇರುವಂತಹ ಸಂಗತಿ ಓಡೋಗುತ್ತದೆ. 그렇기 때문에 여러분이 마음에 빛이 들어오면은 ಅದಕ್ಕೋಸ್ಕರ ಬೆಳಕು ನಿನ್ನ ಹೃದಯದಲ್ಲಿ ಬರುವಾಗ 그런 것은 자연히 물러가는 ಅವೆಲ್ಲ ಸಂಗತಿಗಳು ಕೂಡ ಗೊತ್ತಿಲ್ಲದೆ ಹೋಗ್ಬಿಡುತ್ತವೆ. 요한복음을 자세히 읽어보시길 바랍니다. ನಿರೀಕ್ಷಿಸುತ್ತೇನೆ ನೀವೆಲ್ಲರೂ ಕೂಡ ಯೋಹನ ಪುಸ್ತಕ ಎಚ್ಚರಿಕೆಯಿಂದ ಓದಿದ್ದೀರಾ ಅಂತ. 여러분 요한복음에 뭐라 태초에 말씀이 계신 ಯೋಹನ ಪುಸ್ತಕದಲ್ಲಿ ಹೇಳುತ್ತೆ ಆದಿಯಲ್ಲಿ ವಾಕ್ಯವಿತ್ತು ಅಂತ. 말씀은 하나님과 계셨으니 이 말씀은 곧 하나님이라고 말했습니다. ಅಲ್ಲಿ ಹೇಳುತ್ತೆ ದೇವರ ವಾಕ್ಯವು ದೇವರಾಗಿತ್ತು, ದೇವರ ಬಳಿಯಲ್ಲಿ 그 하나님이 태초에 만물이 그로만 지은 바 되었다고 말했습니다. ಹೇಳುತ್ತೆ ಆದಿಯಲ್ಲಿ ಎಲ್ಲ ಸಂಗತಿಗಳು ಆತನಿಂದ ಮಾಡಲ್ಪಟ್ಟಿತು ಅಂತ. 그로 말미암지 지은 것이 하나도 없다고 말하고 있습니다. ಅಲ್ಲಿ ಹೇಳುತ್ತೆ ಯಾವುದೇ ಕೂಡ ಆತನಲ್ಲಿದೆ ಉಂಟಾಗಲಿಲ್ಲ ಅಂತ. 그 성경 말씀입니다. ಅವೆಲ್ಲವೂ ಕೂಡ ಸತ್ಯವೇದ ಒಂದು ಮಾತುಗಳು. 그의 말씀이 지어졌습니다. ಎಲ್ಲ ಒಂದು ಸಂಗತಿಗಳು ಆತನ ಒಂದು ಮಾತಿನಿಂದ ಆಯಿತು. 슬픔이 있다면 누가 슬픔을 지었습니까? ದುಃಖ ಅಂತ ಇದ್ರೆ ದುಃಖ ಯಾರು ಮಾಡಿದರು? 저는 그 말씀으로 말미암아 지어지지 않는 게 아무것도 없기 때문에 ಯಾಕಂದ್ರೆ ಯಾವುದು ಕೂಡ ದೇವರ ವಾಕ್ಯದ ಮಾಡಲ್ಪಟ್ಟಿಲ್ಲ. 여러분 슬픔이나 고통 그 모든 그 말씀에 지어졌다는 거죠. ನೋವು ದುಃಖ ಅವೆಲ್ಲವೂ ಕೂಡ ದೇವರ ವಾಕ್ಯದ ಮಾಡಲ್ಪಟ್ಟಿತ್ತು. 그렇지 않습니까? ಅದು ಸತ್ಯ ಅಲ್ವಾ? 그다음 뭐라고 말했습니까? ಮತ್ತೆ ಇನ್ನು ಏನು ಬೇರೆ ಹೇಳುತ್ತದೆ ಅಲ್ಲಿ? 안에 생명이 있었으니 ಮತ್ತೆ ಆತನಲ್ಲಿ ಜೀವವಿತ್ತು. 저는 이 생명은 사람들에게 비치는 빛이라고 말해요. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತದು, ಅದು ಪ್ರಕಾಶಿಸುತ್ತದೆ. 여러분 그 사람들에게 비치는 그 빛이란 말은 ಬೆಳಕು ಮನುಷ್ಯರಿಗೆ ಪ್ರಕಾಶಿಸುತ್ತದೆ ಅಂತ ಹೇಳಿ 우리가 이해하고 있는 전등불이나 아니면 뭐 형광등이나 아니면 이런 저 햇불이나 아니면 그 태양빛 그 빛하고 다른 어떤 빛을 ಬೆಳಕು 말하는 ವ್ಯತ್ಯಾಸದ ಬೆಳಕು. ಆ ಒಂದು ಬೆಳಕು ಕರೆಂಟಿನ ಒಂದು ಬೆಳಕು ಅಲ್ಲ, ಅಲ್ಲಿರುವಂತಹ ಒಂದು ಬಲ್ಪಿನ ಒಂದು ಬೆಳಕು ಅಲ್ಲ, ಇದು ಒಂದು ಸೂರ್ಯನ ಬೆಳಕು ಅಲ್ಲ. ಆದ್ರೆ ಈ ಒಂದು 어떤 물체에 받아 우리 눈에 들어와서 눈에 신경을 자극하는 그 빛 ಯಾವ ಒಂದು 말고 ಬೆಳಕು ಅದು ಬಂದ್ಬಿಟ್ಟು ನಮ್ಮ ಒಂದು ಕಣ್ಣಿಗೆ ಕುಕ್ಕುವಂತದ್ದು ಮತ್ತೆ ನಮಗೆ ಅನುಭವ ಆ ಒಂದು ಬೆಳಕು ಅಲ್ಲ. 마음에 그 사람의 마음에 비치는 빛이라는 거죠. ಆದ್ರೆ ಆ ಒಂದು ಬೆಳಕು ಮನುಷ್ಯರ ಹೃದಯದಲ್ಲಿ ಪ್ರಕಾಶಿಸುವಂತ ಬೆಳಕು. 요한복음 1장에서 그 안에 생명이 있어서 이 생명은 사람들에게 비치는 빛이라고 말합니다. ಆದ್ರೆ ಯೋಹಾನ ಒಂದು ಹೇಳುತ್ತದೆ ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಅಂತ. 여러분 사람들에게 비치는 빛이 비치면 ಆ ಒಂದು ಬೆಳಕು ಮನುಷ್ಯರಲ್ಲಿ ಪ್ರಕಾಶಿಸಿದರೆ 어떤 일이 일어나겠습니까? ಎಂತ ಸಂಗತಿಗಳಾಗುತ್ತದೆ ಅಲ್ಲಿ? 자 여러분 이 방 안에 어두운 방 안에 빛이 비치면 어떤 일이 일어납니까? ಯಾವಾಗ ಈ ಒಂದು ರೂಮಿನಲ್ಲಿ ಕತ್ತಲಿರುವಾಗ ಬೆಳಕು ಬಂದ್ರೆ 여러분 ಏನಾಗುತ್ತದೆ? 방 안에 어둠이 물러가겠죠. ಈ ರೂಮಲ್ಲಿರುವಂತ ಕತ್ತಲೆ ಎಲ್ಲವೂ ಕೂಡ ಓಡೋಗುತ್ತದೆ. 여러분 예수님이 이 세상에 계셨습니다. ಯೇಸು ಸ್ವಾಮಿ ಭೂಮಿ ಮೇಲೆ ಬಂದನು. 예수님 세상에 계실 때 그 당시에 예루살렘 성전이 ಯಾವಾಗ 있었습니다. ಯೇಸು ಭೂಮಿ ಮೇಲೆ ಇದ್ದನೋ ಆತಲ್ಲಿ ಅಯೋಧ್ಯರ ಒಂದು ದೇವಾಲಯ ಇತ್ತು. ಅಲ್ಲಿ 그 성전에 굉장히 많은 ಆ 등불을 ಒಂದು 켜놨습니다. ದೇವಾಲಯದಲ್ಲಿ ಅವರು ಅನೇಕ ಬೆಳಕು ಅಲ್ಲಿ ದೀಪಸ್ತಂಭಗಳು ಇಟ್ಟುಕೊಂಡಿದ್ದರು. 그래서 여러분 그 성전을 항상 환하게 등불이 이렇게 성전이 밝게 환하게 비쳤습니다. ದೇವಾಲಯಗಳಿಗೆ ಅನೇಕ ದೀಪಸ್ತಂಭಗಳಿದ್ದವು. 여러분 성전 벽에 걸려있는 그 등불이 사람의 마음을 비춰줄 수가 ಆ 있었습니다. ಒಂದು ದೇವಾಲಯ ಪ್ರತಿ ಸಾರಿ ಕೂಡ ಪ್ರಕಾಶಿಸುತ್ತೆ. ಯಾಕಂದ್ರೆ ಅಲ್ಲಿರುವಂತಹ ದೀಪಗಳು ಪ್ರತಿ ಸಾರಿ ಕೂಡ ಉರಿತಿದ್ದವು. 성전 벽에 걸려있는 그 등불이 성전을 비췄지 사람의 마음을 비춰주진 못했기 때문에 ಆ ದೇವಾಲಯದಲ್ಲಿ ಗೋಡೆ ಮೇಲೆ ಇಟ್ಟುವಂತಹ ಒಂದು ಬೆಳಕು, ಆ ಒಂದು ದೀಪಸ್ತಂಭ ಮನುಷ್ಯರದಲ್ಲಿ ಪ್ರಕಾಶಿಸುತ್ತದೆ. 그 빛이 사람들의 마음에 어둠을 물리치지는 못했어요. ದೇವಾಲಯದಲ್ಲಿರುವಂತಹ ಗೋಡೆ ಮೇಲೆ ಇಟ್ಟುವಂತಹ ಆ ಒಂದು ದೀಪಸ್ತಂಭ ಆ ಒಂದು ದೇವಾಲಯಕ್ಕೆ ಮಾತ್ರ ಪ್ರಕಾಶ ಕೊಡುತ್ತೆ. ಆದ್ರೆ 성전에 ಮನುಷ್ಯರಿಗಲ್ಲ. 있는 ಆದ್ರೆ 제사장이나 ಆಲೋಚನೆ ಮಾಡ್ರಿ, ದೇವಾಲಯ ಇರುವಂತಹ ಯಾಜಕನ ಬಗ್ಗೆ, 서기관들이나 ಶಾಸ್ತ್ರಿಗಳು, 사두개인들, ಇಲ್ಲ ಸದ್ದುಕಾಯರ ಬಗ್ಗೆ, ಇಲ್ಲ 바리새인들이나 ಫರಿಸಾಯರ ಬಗ್ಗೆ, 성전 맡은 자들이나 ಯಾರೆಲ್ಲ ಕೂಡ ದೇವಾಲಯದಲ್ಲೂ ಕೂಡ ಉಸ್ತವರಾಗಿದ್ದರು. 그들의 마음이 어땠습니까? ಅವರ ಹೃದಯ ಹೇಗಿತ್ತು? 마음 항상 ಅವ್ರ 어두웠어요. ಹೃದಯ ಯಾವಾಗಲೂ ಕೂಡ ಕತ್ತಲಲ್ಲೇ ಇತ್ತು. 그들은 각가지 그 계략과 모략을 가지고 예수님을 죽이려고 ಅವರ ಒಂದು ಮಾರ್ಗದಲ್ಲಿ, ಅವರ ಒಂದು ಕ್ರಮದಲ್ಲಿ ಯೇಸುವನ್ನು ಸಾಯಿಸಬೇಕಿತ್ತು. 성전에 바친 그 연보돈을 가지고 예수 가룟 유다를 예수를 팔려고 했어요. ದೇವರಿಂದ ಬಂದ ಕಾಣಿಕೆಯಿಂದ ತೆಗೆದುಕೊಂಡು ಇಸ್ಕರಿಯೋದನ್ನು ಕೊಟ್ಟು ಆ ಯೇಸುವನ್ನು ಕೊಂಡುಕೊಳ್ಳಬೇಕೆಂದಿದ್ದರು. 어떻게 그게 가능했습니까? ಹೇಗೆ ತಾನೆ ಅದು ಸಾಧ್ಯ? 그럼 그들 마음에 빛이 있다면 ಆ ಹೃದಯದಲ್ಲಿ ಬೆಳಕು ಇದ್ದಿದ್ದರೆ 그게 가능했겠습니까? ಅದಾಗುತ್ತಿತ್ತ ಹಾಗೆ? 그들 마음에 빛이 없었습니다. ಆ ಹೃದಯದಲ್ಲಿ ಬೆಳಕು ಇರಲಿಲ್ಲ. 성전을 비치는 등불은 있었지만 ಆದ್ರೆ ಆ ಒಂದು ದೇವಾಲಯ ಒಳಗೆ ಒಂದು ದೀಪ 사람의 ಮೂಡಿತ್ತು. 마음을 비치는 빛은 ಆದ್ರೆ 없었습니다. ಮನುಷ್ಯರ ಹೃದಯ ಒಳಗೆ ಪ್ರಕಾಶ ಬೀರುವಂತ ಒಂದು ಬೆಳಕು 성전 ಇರಲಿಲ್ಲ. 그에서 무슨 일이 일어났어요? ಆದ್ರೆ ಎಂತ ಒಂದು ಸಂಗತಿಗಳಾಯ್ತು ಒಂದು 예수 ದೇವಾಲಯದಲ್ಲಿ? 성전에서 말씀을 가르쳤습니다. ಯೇಸು ದೇವರ ವಾಕ್ಯ ಬಗ್ಗೆ ಆ ಒಂದು ದೇವಾಲಯದಲ್ಲಿ ಮಾತಾಡಿದರು. 서기관들과 바리새인들이 가는 중에 잡힌 여자를 끌고 ಫರಿಸಾಯರು ಮತ್ತು ಶಾಸ್ತ್ರಿಗಳು ವ್ಯಭಿಚಾರ ಸಿಕ್ಕಿಬಿದ್ದ ಸ್ತ್ರೀಯನ್ನು ತೆಗೆದುಕೊಂಡು ಬಂದರು. 그들이 예수님께 말했습니다. ಅವ್ರು ಯೇಸುವಿಗೆ ಹೇಳಿದರು, 선생이 이 여자가 가늠하다가 현장에 ಬೋಧಕನ ಈ ಸ್ತ್ರೀ ವ್ಯಭಿಚಾರ ಮಾಡುತ್ತಿರುವ ಒಳಗೆ ಸಿಕ್ಕಿ ಬಿದ್ದಿದ್ದಾಳೆ.
모세 율법이라는 여자를 돌로 치라 ಮೋಸ 명하였거니와 ಧರ್ಮಶಾಸ್ತ್ರ ಹೇಳುತ್ತದೆ ಇವನು ಸಾಯಿಸಬೇಕು ಅಂತ. 선생은 어떻게 말하겠나요? ಆದ್ರೆ ಗುರುವೇ ನೀನೇನ್ ಹೇಳ್ತೀಯಾ? 예수님은 허리를 굽히고 손가락으로 땅에 글씨를 ಯೇಸು 썼어요. ಕೆಳಗೆ ಬೋಗಿಕೊಂಡು ತನ್ನ ಒಂದು ಬೆರಳಿನಿಂದ ಆತನು ನೆಲದ ಮೇಲೆ ಬರೆಯಲಿಕ್ಕೆ ಪ್ರಾರಂಭಿಸಿದನು. 저희가 묻기를 마지 않았어요. ಅವರೆಲ್ಲರೂ ಕೂಡ ಕೇಳುವುದನ್ನು ನಿಲ್ಲಿಸಿಬಿಟ್ಟರು. 예수님이 말씀하셨어요. ಆಗ ಯೇಸು ಮಾತಾಡಿದನು, 너희 중에 죄 없는 자가 이 여자를 돌로 치라. ನಿಮ್ಮಲ್ಲಿ ಯಾರು ಪಾಪವಿಲ್ಲವೋ ಅವನು ಮೊದಲನೇದಾಗಿ ಕಲ್ಲನ್ನು ಎಸೆಯಲಿ ಅಂದನು. 그것은 예수님의 말씀이었습니다. ಅದು ಯೇಸುವಿನ ಮಾತು. 요한복음에 뭐라고 말하죠? ಯೋಹನ ಪುಸ್ತಕ ಏನ್ ಹೇಳುತ್ತೆ? 말씀이 계시니라. ಅಲ್ಲಿ ವಾಕ್ಯವಿತ್ತು, 그 말씀 안에 생명이 있었으니 ಆ ವಾಕ್ಯದಲ್ಲಿ ಜೀವ ಇತ್ತು, 이 생명은 사람들에게 비치는 빛이라. ಆದ್ರೆ ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. 맞습니까? ಅದು ನಿಜಾನಾ? 예수님의 말씀은 빛입니다. ಯೇಸುವಿನ ಮಾತುಗಳು ಬೆಳಕು. 예수님의 입에서 너희 중에 죄 없는 자가 이 여자를 돌로 치라. 단순하게 ಯೇಸು 말씀하셨어요. ಸರಳವಾಗಿ ತನ್ನ ಒಂದು ತುಟಿಯಿಂದ ಹೇಳಿದನು, ಯಾರಲ್ಲಿ ನಿಮ್ಮಲ್ಲಿ ಪಾಪವಿಲ್ಲವೋ ಆತನು ಮೊದಲದಾಗಿ ಕಲ್ಲನ್ನು ಎಸೆಯಲಿ ಅಂತ. 여러분 그 여자 돌로 치러 왔던 많은 사람들이 ಅನೇಕ ಜನರು ಈ ಒಂದು ಸ್ತ್ರೀಗೆ ಕಲಿಸಲಿಕ್ಕೆ ಬಂದವರು, 그들 마음이 어둠에 속해 있기 때문에 ಯಾಕಂದ್ರೆ ಅವ್ರ ಹೃದಯ ಎಲ್ಲವೂ ಕೂಡ ಕತ್ಲೆಗೆ ಸಂಬಂಧಪಟ್ಟಿತ್ತು. 자기 속에는 죄를 볼 만한 눈이 없었지 않습니까? ಅವ್ರಿಗೆ ಯಾವುದೇ ಕಣ್ಣಿಲ್ಲ ತಮ್ಮ ಹೃದಯದಲ್ಲಿರುವಂತಹ ಪಾಪವನ್ನು ನೋಡುವುದಕ್ಕೊಳ್ಳೋದು. 다만 가늠한 여자 저 여자 죽여야 돼. ಆದ್ರೆ ವ್ಯಭಿಚಾರ ಸಿಕ್ಕಿದ ಬಿದ್ದ ಮಾತ್ರ ಸ್ತ್ರೀ ಮಾತ್ರ ಅವಳು ಸಾಯಬೇಕು, 저 여자 때려 죽여야 돼. ಅವಳನ್ನ ಹೊಡೆದು ಸಾಯಿಸಬೇಕು ಅವಳಿಗೆ. 그럼 그들은 그걸 가늠한 여자 가늠한 현상을 볼 수 자기 마음을 비출 수 없었죠. ಅವರು ವ್ಯಭಿಚಾರ ಸಿಕ್ಕಿ ಬಿದ್ದ ಸ್ತ್ರೀಯನ್ನು ನೋಡುತ್ತಿದ್ದಾರೆ ಹೊರತು ಅವ್ರ ಹೃದಯ ನೋಡಿಕೊಳ್ಳುತ್ತಿಲ್ಲ ಅವರು. 왜냐하면 그들의 마음은 어둠 속에 있습니다. ಯಾಕಂದ್ರೆ ಅವ್ರ ಹೃದಯ ಎಲ್ಲವೂ ಕೂಡ ಕತ್ತಲೆ ಒಳಗಿತ್ತು. 너희 중에 죄 없는 자가 먼저 이 여자 돌로 치라. ನಿಮ್ಮಲ್ಲಿ ಯಾರು ಪಾಪ ಇಲ್ಲವೋ ಮೊದಲೇದಾಗಿ ಅವರ ಮೇಲೆ ಕಲ್ಲನ್ನು ಎಸೆಯಲಿ ಎಂದಳು. 그 말씀은 빛이었습니다. ಆ ಒಂದು ಮಾತೆ ಬೆಳಕು. 그 말씀이 사람들의 마음에 들어갔습니다. ಆ ವಾಕ್ಯವು ಮನುಷ್ಯರ ಹೃದಯದಲ್ಲಿ ಪ್ರವೇಶ ಮಾಡಿತು. 여러분 어떤 일이 일어났습니까? ಎಂತ ಸಂಗತಿಗಳಾಯಿತು ಅಲ್ಲಿ? 그 말씀 자기의 어두운 마음을 비춰 줬습니다. ಆ ಒಂದು ಮಾತುಗಳು ಅವರ ಕತ್ತಲೆ ಹೃದಯವನ್ನು ತೋರಿಸಿತು. 그리고 그 말씀이 자기 어두운 마음을 ಯಾವಾಗ ಆ 비춰주니까 ಒಂದು ಮಾತುಗಳು ತಮ್ಮ ಕತ್ತಲೆ ಹೃದಯದ ಒಂದು ಪ್ರಕಾಶ 그 ಮಾಡಿತು, 마음에 비치도록 자기의 더러운 죄가 드러나기 시작합니다. ಯಾವಾಗ ಬೆಳಕು ಅವ್ರ ಹೃದಯದಲ್ಲಿ ಬಂತು ಅವ್ರ ಹೃದಯದಲ್ಲಿ ನೋಡಿದ್ರು ದೊಡ್ಡ ಕೆಟ್ಟ ಕೆಟ್ಟ 하나님의 ಪಾಪಗಳನ್ನು. 말씀이 임하기 전까지는 자기들의 어두운 죄를 깨닫지 못하고 여자를 죄인의 돌로 때리려고 ಆದ್ರೆ 합니다. ವಾಕ್ಯ ಬರೋಕಿನ ಮುಂಚೆ ಅವರೆಲ್ಲರೂ ಕೂಡ ವ್ಯಭಿಚಾರ ಸಿಕ್ಕಿಬಿದ್ದ ಅಂತ ಸ್ತ್ರೀಯನ್ನು ಸಾಯಿಸಬೇಕಿದ್ರು ಅವ್ರ ಹೃದಯ ನೋಡಿಕೊಂಡಿರಲಿಲ್ಲ. 하나님의 말씀이 임하면서 ಆದ್ರೆ ದೇವರ ವಾಕ್ಯ ಬಂದ ಮೇಲೆ 그 빛이 그 마음에 ಆ 비치면서 ಒಂದು ಬೆಳಕು ಅವ್ರ ಹೃದಯದ ಮೇಲೆ ಪ್ರಕಾಶ ಮಾಡುವಾಗ 그들의 죄가 빛 가운데 ಆದ್ರೆ 드러나는 ಅವರೆಲ್ಲ ಪಾಪಗಳು ಬೆಳಕಿನಲ್ಲಿ ಎಲ್ಲವೂ ಕೂಡ ಕಾಣ ಬಂದವು. 어떻게 했습니까? ಅವ್ರೇನ್ ಮಾಡಿದರು? 어른의 시작에 젊으니까 하나 돌을 던져버리고 ಮೊದಲುಗೊಂಡು 물러갔어. 양심의 가책을 받아. ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಒಬ್ಬರು ಹಿಂದೊಬ್ಬರು ಹೊರಗೆ ಹೋದರು. 창세기는 그냥 어떤 책이 아닙니다. ಆದಿಕಾಂಡ ಪುಸ್ತಕವು ಸರಳವಾದ ಪುಸ್ತಕ ಅಲ್ಲ. 창세기는 하나님의 말씀입니다. ಆದಿಕಾಂಡ ದೇವರ ಒಂದು ವಾಕ್ಯ. 여러분, 여러분들이 바쁘신 이 방송 시간에 와서 이 말씀을 ನೀವೆಲ್ಲರೂ ಕೂಡ 들으시길 ಬಿಸಿ ಇದ್ದರೂ ಕೂಡ ನನ್ನ ನಿರೀಕ್ಷಿಸಿದ ನೀವೆಲ್ಲರೂ ಕೂಡ ಬಂದು ಈ ಬ್ರಾಡ್ಕಾಸ್ಟ್ ಅನ್ನು ನೋಡ್ತೀರಾ 여러분, ಅಂತ. 이 말씀 방송하는 시간을 ನೀವು 기억하시길 바랍니다. ನೆನೆಸಿಕೊಳ್ಳುತ್ತೀರಾ ನಮ್ಮ ಒಂದು ಬ್ರಾಡ್ಕಾಸ್ಟ್ ಯಾವಾಗ ಇರುತ್ತದೆ ಸಮಯದಲ್ಲಿ 그냥 ಅಂತ. 저는 창세기 있는 그 이야기를 여러분들에게 하겠습니다. ನಾನು ಆದಿಕಾಂಡ ಇರುವಂತಹ ವಾಕ್ಯಗಳ ಬಗ್ಗೆ ಮಾತ್ರ ಮಾತಾಡುತ್ತೇನೆ. 창세기는 하나님의 말씀이기 때문에 ಯಾಕಂದ್ರೆ ಆದಿಕಾಂಡ ಇರುವಂತಹ ವಾಕ್ಯಗಳು ದೇವರ ವಾಕ್ಯ. 말씀이 처음엔 여러분의 기전을 울릴 ಮೊದಲು 겁니다. ಈ ಒಂದು ವಾಕ್ಯಗಳು ನಿಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತದೆ. 여러분 기전을 울리면 별다른 여러분의 영향을 주진 ಈ 않아요. ಒಂದು ವಾಕ್ಯಗಳು ನಿಮ್ಮಲ್ಲಿ ಪ್ರತಿಧ್ವನಿಸುವಾಗ ಅದು ನಿಜವಾಗಿ ಕೂಡ ಇನ್ನ ಪ್ರಭಾವ ಬೀರುವುದಿಲ್ಲ. 여러분 기전을 한 번 두드리고 두 번 두드리고 ಒಂದು ಎರಡು ಸಾರಿ ನಿಮ್ಮ ಕಿವಿಯಲ್ಲಿ ಬಿದ್ದರೂ ಕೂಡ 그리고 여러분의 마음을 비치게 될 ಅದಾದ ಮೇಲೆ 것입니다. ಅದು ಹೃದಯದ ಮೇಲೆ 이건 ಪ್ರಕಾಶಗೊಳ್ಳುತ್ತದೆ. 박옥수 목사의 말이 아니라 하나님의 말씀이기 때문에 ಯಾಕೆಂದ್ರೆ ಇದು ಪಾಸ್ ಉಕ್ಸು ಪಾಕ್ ಅವರ ಒಂದು ವಾಕ್ಯ ಅಲ್ಲ, ಇದು ದೇವರ ಒಂದು ವಾಕ್ಯ. 여러분 이것은 빛입니다. ಇದು ಒಂದು ಬೆಳಕು. 말씀이 여러분 마음에 ಈ 임하면 ಒಂದು ವಾಕ್ಯಗಳು ನಿಮ್ಮೊಳಗೆ ಬರುವಾಗ 여러분 마음에 어둠이 ನಿಮ್ಮ 물러갑니다. ಹೃದಯದ ಕತ್ಲೆತನ ಎಲ್ಲವೂ ಕೂಡ ಹೋಗಿ ಬಿಡುತ್ತದೆ. 마음에 어둠이 물러가게 될 때에 ಯಾವಾಗ ಹೃದಯದ ಕತ್ಲೆತನ ಹೋಗುತ್ತದೋ ಹೊರಗೆ, 어둠 자체만 물러가는 게 아니라 ಕತ್ಲೆತನ ಮಾತ್ರ ಹೋಗುವುದಿಲ್ಲ, 그 소산물들이 어둠의 열매가 떠나가 버린다는 ಕತ್ಲೆ 것입니다. ಇರುವಂತ ಎಲ್ಲ ಒಂದು ಫಲಗಳು, ಕತ್ಲೆ ಇರುವಂತ ಎಲ್ಲ ಸಂಗತಿಗಳೆಲ್ಲವೂ ಕೂಡ ಹೊರಗೆ ಹೋಗುತ್ತದೆ. 빛의 열매는 뭡니까? ಬೆಳಕಿನ ಒಂದು ಫಲಗಳು ಯಾವುದು? 여러분 어둠의 열매는 뭡니까? ಕತ್ಲೆತನದ ಒಂದು ಫಲಗಳು ಯಾವುದು? 뭘 가지고 어둠의 열매라고 그럽니까? ಕತ್ತಲೆತನದ ಫಲಗಳು ನಾವೇನಂತ ಕರಿತೇವೆ? 슬퍼하고 있습니까? ನೀನು ದುಃಖದಲ್ಲಿದ್ದೀಯಾ? 절망하고 있습니까? ನೀನು ನೋವಿನಲ್ಲಿದ್ದೀಯಾ? 여러분 낙심하고 있습니까? ನೀನು ಬೇಜಾರಲ್ಲಿದ್ದೀಯಾ? 미워하고 있습니까? ನೀನೇನೋ ದ್ವೇಷದೊಳಗಿದ್ದೀಯಾ? 여러분 욕망에 사로잡혀 있습니까? ನಿನ್ನ ಒಂದು ಆಸೆಗೊಳಗಾಗಿದ್ದೀಯಾ? 이런 모든 것들이 어둠의 열매라는 것입니다.
ಇವೆಲ್ಲ ಒಂದು ಸಂಗತಿಗಳು ಕತ್ತಲೆ ಒಂದು ಫಲಗಳು. 여러분 이런 모든 것들은 어둠에 속한 사람 마음 안에만 있을 수 있는 것입니다. ಇವೆಲ್ಲ ಒಂದು ಸಂಗತಿಗಳು ಯಾರ ಹೃದಯದಲ್ಲಿ ಬರುತ್ತದೆ ಅಂತ ಹೇಳಿದ್ರೆ ಕತ್ತಲೆಗೆ ಸಂಬಂಧಪಟ್ಟದ 여러분이 어둠에 있다면 ನೀನು ಕತ್ತಲೆ ಒಳಗೆ ಇದ್ದರೆ 미워하지 않으려고도 미워하게 된다. ಆದ್ರೆ ನೀನು ದ್ವೇಷ ಮಾಡಬಾರದಂತಿದ್ರು ಕೂಡ ದ್ವೇಷವನ್ನು ಮಾಡುತ್ತೀಯ. 여러분 괴로워하지 않으려도 괴로워하게 되는. ನೀನು ನೋವು ಪಡಬಾರದಂತಿದ್ರು ಕೂಡ ನೋವನ್ನು ಪಡುತ್ತೀಯ. 악을 범하지 않아도 악을 범하게 되는. ನೀನು ಕೆಟ್ಟದನ್ನು ಮಾಡಬಾರದಂತಿದ್ರು ಕೂಡ ಕೆಟ್ಟದನ್ನು ಮಾಡುತ್ತೀಯ. 엄란하지 않으려도 엄란한 마음을 갖게 되는 것입니다. ನೀನು ವ್ಯಭಿಚಾರ ಮಾಡಬಾರದಂತಿದ್ರು ಕೂಡ ವ್ಯಭಿಚಾರ ಮಾಡುತ್ತೀಯ. 말하지 않아도 욕망 속에 빠지게 되는 것입니다. ಆದ್ರೆ ನಿನಗೆ ಆಸೆ ಇಲ್ಲದಿದ್ರು ಕೂಡ ಆಸೆಯಲ್ಲಿ ಬಿದ್ದೋಗುತ್ತೀಯ. 여러분 어둠이 지배하는 그 시대가 그렇다는 것입니다. ಆ ಒಂದು ಸಮಯ ಆ ಒಂದು ಕತ್ತಲೆ ಹೀಗೆ ಆಳ್ವಿಕೆ 제가 ಮಾಡುತ್ತದೆ. 우간다에 갔을 때였습니다. ಒಂದು ಸಮಯ ನಾನು ಉಗಾಂಡ ಹೋಗಿದ್ದೆ. 우간다에 관한 이야기를 들었습니다. ನಾನು ಉಗಾಂಡ ದೇಶ ಬಗ್ಗೆ ಕೇಳಿದ್ದೆ. 제가 우간다에 가 있을 때 우간다에서 무슨 이야기를 들었냐면은 ಯಾವಾಗ ಉಗಾಂಡದಲ್ಲಿ ನಾನು ಕೇಳಲ್ಪಟ್ಟೆ ಅಂತ ಹೇಳಿದರೆ 여러분 이디 아민이 그 대통령으로 있을 때에 ಅವಾಗ ಇದಿ ಅಮಿ ಅಲ್ಲಿ ಒಂದು ಪ್ರೆಸಿಡೆಂಟ್ ಆಗಿದ್ದನು. 어느 날 이디 아민은 모든 국민들에게 이야기를 했습니다. ಒಂದು ದಿನ ಇದಿ ಅಮಿ ಅವರ ಜನರಿಗೆ ಮಾತಾಡಿದನು. 이제 우리나라는 복지 정책을 쓸 거라고. ಅದು ನಮ್ಮ ಒಂದು ದೇಶದಲ್ಲಿ ಕಲ್ಯಾಣ ಇಲಾಖೆನ ಸ್ಥಾಪನೆ ಮಾಡೋಣ ಅಂತ 아파트를 지어놨다고. ನಾವು ದೊಡ್ಡ ಒಂದು ಅಪಾರ್ಟ್ಮೆಂಟ್ ಗಳು ಕಟ್ಟಿದ್ದೇವೆ. 그러니까 이제 여러분들 가운데 병신들, 소견들, 쩔뚝발이 이런 병신은 전부 다 모이면 좋은 시설을 주겠다고 말이에요. ಆದ್ರೆ ನೀವು ಕುರುಡರು ಕುಂಟ್ರು ಮತ್ತೆ ಅಂಗವಿಕಲರು ಎಲ್ಲರೂ ಕೂಡ ಬಂದರು ನಮ್ಮಲ್ಲಿ ದೊಡ್ಡ ಜಾಗ ಇದೆ ನಿಮ್ಗೋಸ್ಕರ. 여러분 그 이야기를 듣고 그 우간다의 많은 그 병신들이 학교 운동장에 ಅನೇಕ ಜನರು ಕೇಳಿದ ನಿಮಿತ್ತ ಅಲ್ಲಿರುವಂತಹ ಅನೇಕ ಅಂಗವಿಕಲರು ಉಗಾಂಡದಲ್ಲಿ ಅವರೆಲ್ಲರೂ ಕೂಡ ಸ್ಕೂಲ್ ಫೀಲ್ಡ್ ಅಲ್ಲಿ ಎಲ್ಲರೂ 그네 ಕೂಡ ಬಂದರು. 이디아멘이 나왔습니다. ಅದಾದ ಮೇಲೆ ಇದಿ ಅಮೀನ್ ಅವರು ಬಂದರು. 그래서 그 군인들에게 명령을 했습니다. ಆತನು ಸೈನಿಕರಿಗೆ ಅಪ್ಪಣೆ ಮಾಡಿದನು. 자 이제 이 불편한 몸을 가진 이분들을 제공한 아파트로 모시고 가라. ಆದ್ರೆ ಇಲ್ಲಿರುವಂತಹ ಅಂಗವಿಕಲ ಮನುಷ್ಯರೆಲ್ಲರೂ ಕೂಡ ನಾವು ಕಟ್ಟಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ ಕರೆದುಕೊಂಡು ಹೋಗಿರಿ ಅಂತ ಹೇಳಿದ್ರು. 그래서 거기에 군인 추럭들이 꽉 있는데 사람들이 막 아파트에 간다는 좋은 기쁨의 소망을 가지고 그 추럭을 다 ಅಲ್ಲಿ ಅನೇಕ ಮಿಲಿಟರಿ ಲಾರಿಗಳಿದ್ದವು. ಆದ್ರೆ ಈ ಒಂದು ಜನರು ನಾವೆಲ್ಲರೂ ಕೂಡ ಒಳ್ಳೆ ಅಪಾರ್ಟ್ಮೆಂಟ್ ಹೋಗುತ್ತೇವೆ ಅಂತ ತಮ್ಮ ಬಟ್ಟೆಗಳೆಲ್ಲ ಲಗೇಜ್ಗಳೆಲ್ಲ ಪ್ಯಾಕ್ ಮಾಡಿ ಆ ಒಂದು ಲಾರಿಯಲ್ಲಿ ಒಳಗಿಟ್ಟರು. 우간다는 빅토리아 호수가에 있지 않습니까? ಇದರ ಪ್ರಕಾರ ಉಗಾಂಡ ದೇಶವು ಆ ಒಂದು ವಿಕ್ಟೋರಿಯಾ ಒಂದು ಸರೋವರ ಪಕ್ಕದ ಇದೆ 여러분 ಅಂತ. 그 빅토리아 호수 한쪽 부분에 식인 악어들이 우글거리는 그 지역이 있어요. ಆದ್ರೆ ಅಲ್ಲಿರುವಂತ ವಿಕ್ಟೋರಿಯಾ ಒಂದು ಸರೋವರ ಪಕ್ಕದಲ್ಲಿ ಒಂದು ಕಡೆ ಅಲ್ಲಿ ಮೊಸಳೆಗಳು ಜೀವಿಸುತ್ತವೆ. 그래서 이제 이디 아멘은 군인들에게 미리 명령했습니다. 내가 할 때 이야기하거든 그 추럭에 뭘 거기다 갖다 부어. ಆಗ ಇದೇ ಮ್ಯಾನ್ ಅವರ ಒಂದು ಸೈನಿಕರಿಗೆ ಅಪ್ಪಣೆ ಮಾಡಿದ ನಾನು ಯಾವಾಗ ಹೇಳುತ್ತೇನೋ ಅವರಿಗೆ ಅಲ್ಲೆಲ್ಲರನ್ನು ಕೂಡ ಇಳಿಸಿರಿ ಅಂತ. 그 사람들은 덤퍼 추럭에 당하면 막 기뻐하며 자기들이 가서 할 아파트 어떤 아파트가 꿈을 꾸면서. ಆದ್ರೆ ಲಾರಿ ಒಳಗೆ ಕೂತ್ಕೊಂಡಿರೋ ಎಲ್ಲ ಒಂದು ಮನುಷ್ಯರು ಅವರೆಲ್ಲ ಕನಸು ಕಾಣುತ್ತಿದ್ದಾರೆ ಹೇಗೆ ಒಂದು ಅಪಾರ್ಟ್ಮೆಂಟ್ ಗಳಿರುತ್ತವೆ ಅಂತ. 여러분 드디어 그 추럭들이 어디로 왔냐면은 빅토리아 호숫가로. ಆದ್ರೆ ಇವೆಲ್ಲ ಲಾರಿಗಳೆಲ್ಲ ಹೋದವು ಅಲ್ಲಿರುವಂತ ವಿಕ್ಟೋರಿಯಾ ಸರೋವರ ಹತ್ರ ಹೋದವು ಪಕ್ಕಕ್ಕೆ. 여러분 그 호숫가에 오는데 갑자기 차가 뒤로 호수 쪽으로 뒤로 빼게 들어가서 덤퍼를 ಅವರೆಲ್ಲರೂ ಕೂಡ ಒಂದು ಸರೋವರ ಹತ್ರ ಬಂದಾಗ ಆ ಒಂದು ಲಾರಿಗಳೆಲ್ಲರೂ ಕೂಡ ಹಿಂದಿನ ಟ್ರಕ್ ಅನ್ನು ಎತ್ತಿದರು. ಅವರೆಲ್ಲರೂ ಕೂಡ ಹಿಂದೆ ಸರಿ ಎಲ್ಲರೂ ಕೂಡ ಕೆಳಗೆ. 그러니까 거기에는 많은 그 병신들이 불편한 몸을 가진 사람들이 그 뭐 성한 사람도 덤퍼차 들면은 떨어지는데 그 호수에 떨어지지 않을 수. ಯಾವಾಗ ಆ ಒಂದು ಕಾರ್ಗೋ ಕೂಡ ಎತ್ತಲ್ಪಡುತ್ತದೋ ಒಳ್ಳೆ ಒಂದು ಮನುಷ್ಯನು ಕೂಡ ಕೆಳಗೆ ಬೀಳುತ್ತಾನೆ. ಅದೇ ರೀತಿ ಕೂಡ ಈ ಒಂದು ಅಂಗವಿಕಲರ ಮನುಷ್ಯರು ಕೂಡ ಕಾರ್ಗೋ ಎತ್ತಲ್ಪಟ್ಟಾಗ ಅವರೆಲ್ಲರೂ ಕೂಡ ಕೆಳಗೆ 여러분 그 ಬಿದ್ದರು. 많은 사람들이 그냥 그 빅토리아 호수에 떨어지자마자 식인아가들이 와서 그걸 다 잡아먹고. ಯಾವಾಗ ಇವೆಲ್ಲ ಮನುಷ್ಯರು ಅಂಗವಿಕಲ ಮನುಷ್ಯರೆಲ್ಲರೂ ಕೂಡ ಒಳಗೆ ಬಿದ್ದರ ಸರೋವರ ಒಳಗೆ ಅಲ್ಲಿರುವಂತ ಎಲ್ಲಾ ಮೊಸಳೆಗೆ ಬಂದು ಇವನು ಉಳಿತಿದ್ದವು. 충격적인 이야기였어요. ಇದು ಬಹಳ ಆಶ್ಚರ್ಯಕರ ಒಂದು ಕತೆ. 사실이냐고 ನಾನು 물어봤어요. ಅದಕ್ಕೆ ಕೇಳಿದೆ ನಿಜವಾದ ಕಥೆನ ಇದು ಅಂತ. 우간다에서 사실이라고 말했어요. ಉಗಾಂಡದ ಜನರು ಹೇಳಿದ್ರು ಇದು ಹೌದು ಸರಿ ಅಂತ. 그런데 지금도 우간다에 가면은 ನೀನು ಈಗ ಉಗಾಂಡಗೆ ಹೋದರೆ 우리가 된 소경이나 쩔뚝바리를 볼 수가 없어요. ಯಾವಾಗ ಹೋಗುವ ಎಲ್ಲೂ ಕೂಡ ನೋಡಲ್ಲ ಕುರುಡರು ಮತ್ತೆ ಕುಂಟರನ್ನ ಅಲ್ಲಿ. ನೀನು 소경이나 쩔뚝바리가 있다고 할지라도 ಅಲ್ಲೆಲ್ಲರೂ ಕೂಡ ಕುರುಡರು ಕುಂಟರು ಇದ್ರು. 그들은 그 소식을 듣고 두려워서 감히 집 밖을 ಇದ್ರ 나오지 ಬಗ್ಗೆ ಅವರು 못해요. ಬಹಳ ಕೇಳಿದ ನಿಮಿತ್ತ ಅವರೆಲ್ಲರೂ ಕೂಡ ಭಯಪಟ್ಟು ಅವರು ಮನೆಯಿಂದ ಹೊರಗೆ 지금 ಬರುವುದಿಲ್ಲ. 우간다에는 소경이나 쩔뚝바리 병신들은 방 안에 숨어서 ಕೂಡ 살고 있어요. ಉಗಾಂಡದಲ್ಲಿ ಯಾರ್ಯಾರು ಕೂಡ ಕುಂಟ್ರು ಕುರುಡ್ರು ಅವರೆಲ್ಲರೂ ಎಂಗಲಿಗರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಮನೇಲೆ 자 ಉಳಿದುಕೊಳ್ಳುತ್ತಾರೆ. 이제 여러분 그 생각이 그들을 식인 악어가 있는 가운데 집어넣고자 그 생각의 근원이 ಒಂದು 어디에. ಆಲೋಚನೆ ಬೇರು ಈ ಒಂದು ಮನುಷ್ಯರು ತೆಗೆದುಕೊಂಡು ಹೋಗಿ ಆ ಒಂದು ಸರೋವರಕ್ಕೆ ಹಾಕಬೇಕು ಅಂತ ಆ ಒಂದು ಮೊಸಳೆ ಇರುವಂತ ಜಾಗ ಹಾಕಬೇಕಂತ ಎಲ್ಲಿಂದ 여러분 ಬಂತು ಅದು? 그들의 마음의 생각이 어둠에서 시작이 되었다는 것입니다. ಅವ್ರ ಹೃದಯದ ಆಲೋಚನೆ ಕತ್ತಲೆ ಒಳಗಿಂದ ಬಂತು.
여러분 이디아민은 어떤 사람의 머리에서 나온 게 아니에요. ಇದಿಯಾಮಿ ಆ ಒಂದು ಮನುಷ್ಯನ ಒಂದು ಬುದ್ಧಿಯಿಂದ ಬರಲಿಲ್ಲ ಅದು. 이디아민이 어둠에 속한 삶을 살 때, ಅವಾಗ ಇದಿಯಾಮಿನ್ ಕತ್ತಲೆಯ ಜೀವಿತವನ್ನು ಜೀವಿಸಿದನು. 그가 어둠과 손을 잡았을 때, ಯಾವಾಗ ಈ ಒಂದು ಕತ್ತಲೆತನ ಆತನ ಒಳಗೆ ಇತ್ತು, 그가 어둠에 속해 있을 때, ಯಾವಾಗ ಆತನು ಕತ್ತಲೆಗೆ ಸಂಬಂಧಪಟ್ಟಿದ್ದನು, 마음을 어둠이 장악할 수밖에 없어요. ಆತನ ಹೃದಯದಲ್ಲಿ ಮಾತ್ರ ಕತ್ತಲೆತನ ಮಾತ್ರ ಅಧಿಕಾರ ನಡೆಸುತ್ತದೆ. 그 어둠의 생각들이 어떤 목적을에 수많은 사람들을 죽게. ಆತನ ಕತ್ತಲೆತನ ಒಂದು ಆಲೋಚನೆ ಆತನು ಎಲ್ಲಾ ಜನರ ಸಾಯಿಸುವಂತೆ ಮಾಡಿತು. 우리는 캄보디아에 갔습니다. ಒಂದು ಸಾರಿ ಕಂಬೋಡಿಯಾಗೆ ಹೋಗಿದ್ದೆ ನಾನು. 캄보디아의 인구가 600만 명인데 ಕಂಬೋಡಿಯಾ ಒಂದು ಜನಸಂಖ್ಯೆ 6 ಮಿಲಿಯನ್ ಜನರು. 공산당들이 캄보디아에 새로운 천국을 만들려고 시도했어요. ಅಲ್ಲಿರುವಂತಹ ಕಮ್ಯುನಿಸ್ಟ್ಗಳೆಲ್ಲರೂ ಕೂಡ ಕಂಬೋಡಿಯಾದಲ್ಲಿ ಒಂದು ಸ್ವರ್ಗವನ್ನು ಮಾಡಬೇಕೆಂದುಕೊಂಡಿದ್ದರು. 공산당들이 캄보디아를 점령한 뒤에 ಆ ಒಂದು ಕಂಬೋಡಿಯಾವನ್ನು ಇವರು ಕಮ್ಯುನಿಸ್ಟ್ ಅವರು ವಹಿಸಿಕೊಂಡಾದ ಮೇಲೆ 그들이 생각하기를 지식인이나 부자들이 공산당의 천국을 만드는 걸 방해한다고 ಅವ್ರು 생각해요. ಆಲೋಚನೆ ಮಾಡಿದ್ರು, ಮತ್ತೆ ಅಲ್ಲಿರುವಂತಹ ಒಂದು ಶ್ರೀಮಂತ ಮನುಷ್ಯರು ಮತ್ತೆ ಓದಿರದ ಮನುಷ್ಯರು ಎಲ್ಲರೂ ಕೂಡ ಕಂಬೋಡಿಯಾವನ್ನು ಸಾಯಿಸಬೇಕು ಅಂತ. 많은 사람들이 이 지식이나 그 많은 다 죽였어요. ಅಲ್ಲಿರುವಂತಹ ಅನೇಕ ಜನ ಓದಿದಂತ ಮನುಷ್ಯರೆಲ್ಲರೂ ಕೂಡ ಕೊಂದಾಕಿದ್ರು ಅವರು. 여러분 정확하게 얼마나 죽었는지 아무도 모릅니다. ಯಾರು ಕೂಡ ಗೊತ್ತಿಲ್ಲ ಎಷ್ಟು ಜನ ಸತ್ತು ಹೋಗಿದ್ರು ಅಂತ. 어떤 사람은 300만 명이 죽었다고 얘기해요. ಕೆಲವೊಬ್ರು ಹೇಳ್ತಾರೆ 3 ಮಿಲಿಯನ್ ಜನ ಸತ್ತು ಹೋದ್ರು ಅಂತ. 어떤 사람은 250만 명이 죽었다고 ಕೆಲವರು 얘기해요. ಹೇಳ್ತಾರೆ 2 ಮಿಲಿಯನ್ 2,500 ಜನ ಸತ್ತು ಹೋದ್ರು ಅಂತ. 캄보디아는 어디든지 파면 해골이 나옵니다. ಕಂಬೋಡಿಯಾದಲ್ಲಿ ಎಲ್ಲರೂ ಕೂಡ ಆಳವಾಗಿ ಆಗಿದ್ರು ಕೂಡ ಅಲ್ಲಿ ಸುಮ್ಮನೆ 해골은 탑을 쌓아놨습니다. ಅವರು ಮೂಳೆ ಒಂದು ಗೋಪುರವನ್ನು ಮಾಡಿದ್ದಾರೆ. 정말 그 비참한 일이면 ನಿಜವೇ ಕೂಡ ಇದು ಬಹಳ ಒಂದು ನೋವಿನ ಒಂದು ಸಂಗತಿ. 나중에 공산당들이 사람을 그 ಖಮೇರ ಲೂಜೋಗುನಿ 사람을 죽이다 ಆ ಕಂಬೋಡಿಯನ್ನು ಆಳ್ವಿಕೆ ಮಾಡಿದಂತ ಮನುಷ್ಯ ಅದೆಲ್ಲ ಕೂಡ ಸಾಯಿಸಿ 여러분 그들이 실탄을 모자랐어요. ಅಲ್ಲಿರುವಂತ ಮದ್ದು ಗುಂಡೆಲ್ಲ ಕೂಡ ಖಾಲಿಯಾಗಿ ಹೋಯಿತು ಅವರಿಗೆ. 결국은 사람을 비닐 봉지를 씌워서 ಕೊನೆಯದಾಗಿ ಮನುಷ್ಯರನ್ನು ಕೂಡ ಸಾಯಿಸಿ ಅವರೆಲ್ಲರೂ ಕೂಡ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಕೂಡ ಸುತ್ತಿದರು. 참하게 사람들을 ಈ ಒಂದು ನೋವಿನ ಒಂದು ಸಂಗತಿಯಲ್ಲಿ ಅವರೆಲ್ಲರೂ ಕೂಡ ಸಾಯಿಸಿದರು. 그렇게 잔인하게 사람을 ಈ 죽였어요. ಮನುಷ್ಯರನ್ನು ಕರುಣೆ ಇಲ್ಲದೆ ಸಾಯಿಸುವಂತೆ ಏನು ಮಾಡಿದ್ರು? 그 많은 사람들을 죽였습니다. ಯಾರು ತಾನೇ ಇಷ್ಟೊಂದು ಜನರನ್ನು ಸಾಯಿಸಿದರು? 사람이 죽인 게 아니에요. ಮನುಷ್ಯನೆಲ್ಲ ಸಾಯಿಸಿದ್ರು ಅವರನ್ನು. 사람이 어둠의 세력에게 정복됐어요. ಯಾವಾಗ ಮನುಷ್ಯರೆಲ್ಲರೂ ಕೂಡ ಕತ್ತಲೆತನದಿಂದ 어둠의 ವಶಪಡಿಸಬಹುದು, 세력이 여러분의 마음을 ಯಾವಾಗ 다스렸어요. ಕತ್ತಲೆತನ ಒಂದು ಬಲವಾಗಿ ನಿನ್ನಲ್ಲಿ ಕಾರ್ಯ ಮಾಡುತ್ತದೆ, 어둠의 세력이 여러분 마음을 ಯಾವ 지배했을 때 ಕತ್ತಲೆತನದ ಒಂದು ಬಲವು ನಿನ್ನ ಹೃದಯದಲ್ಲಿ ಕೂಡ ಕಾರ್ಯ ಮಾಡುತ್ತದೋ 여러분들은 그보다 더 큰 악을 ಆಗ 행할 ನೀನು 수 있어요. ಅದಕ್ಕಿಂತ ದೊಡ್ಡ ದುಷ್ಟತನವನ್ನು ಕೂಡ ನೀನು ನಡೆಸಬಹುದು. 많은 사람이 받은 그 교육이나 ಅನೇಕ ಜನರೆಲ್ಲ ಕೂಡ ಓದಿ ಬರಹವನ್ನು ಹೊಂದಿಕೊಂಡವರು 자기 가진 도덕심이나 ಬಹಳ ಸಂಪಾದನೆ ಇದ್ದರೂ ಕೂಡ 자기 가진 어떤 양심을 가지고 ಅವ್ರಿಗಿರಂತ ಮನಸ್ಸು ಇದ್ದರೂ ಕೂಡ 어리석게도 악을 이길 수 있다고 ಜನರು 생각하기 때문에 ದೊಡ್ಡತನವಾಗಿ ಅವರು ಅಂದುಕೊಳ್ಳುತ್ತಾರೆ ಈ ಒಂದು ದುಷ್ಟತನದಿಂದ ನಾವೆಲ್ಲ ಕೂಡ 나는 ಹೊರಗೆ ಬರಬಹುದು 양심이 ಅಂತ. 있는 사람이야. ನಾನೊಬ್ಬ ಮನುಷ್ಯ ಆತ್ಮಸಾಕ್ಷಿ ಉಳ್ಳನಾಗಿದ್ದೇನೆ, 나는 정직한 사람이야. ನಾನು ನಿಷ್ಠಾವಂತ ಮನುಷ್ಯನು, 나는 정말 착한 사람이야. ನಾನು ಒಳ್ಳೆ ಮನುಷ್ಯನು, ನಾನು 그렇기 때문에 나는 그럴 수가 없을 거야. ನಾನು ಆ ಒಂದು ಸಂಗತಿಗಳು ನಾನು ಮಾಡುವುದಿಲ್ಲ. 사람들이 쏟고 있어. ಕೊನೆಯದಾಗಿ ಮನುಷ್ಯರೆಲ್ಲರೂ ಕೂಡ 그러나 ವಂಚಿಸಲ್ಪಡುತ್ತಾರೆ. 여러분 아무리 건강한 사람도 ಆತನು ಎಷ್ಟೇ ಆರೋಗ್ಯವುಳ್ಳನಾಗಿದ್ದರೂ ಕೂಡ 말라리아에 걸리면 열이 나야. ಆತನು ಮಲೇರಿಯಾ ಹೊಂದಿಕೊಂಡರೆ, ಆತನಿಗೆ ಮಲೇರಿಯಾ ಬಂದ್ರೆ ಆತನಿಗೆ ಜ್ವರ 티부스에 ಬರುತ್ತದೆ. 걸리면 열이 날 수밖에 없습니다. ನೀನು ಟೈಫಾಯ್ಡ್ ಹೊಂದಿಕೊಂಡರೆ ನಿನಗೆ ಜ್ವರ ಬರುತ್ತದೆ. 아무리 건강한 사람이든 감기든 기침할 수밖에 없는 것처럼 ನೀನು ಎಷ್ಟೇ ಒಳ್ಳೆ ಆರೋಗ್ಯನಾಗಿದ್ರು ಕೂಡ ನಿನಗೆ ನೆಗಡಿ ಬಂದರೆ ಆಗ್ಲೇ ಕೆಮ್ಮು ಕೂಡ ಬರುತ್ತದೆ. 아무리 정직한 사람도 어둠의 세력에 사로잡히면 ಅದೇ ರೀತಿಯೂ ಕೂಡ ನೀನು ಎಷ್ಟೇ ನಿಷ್ಠಾವಂತ ಆಗಿದ್ದರೂ ಕೂಡ ಆ ಒಂದು ಕತ್ತಲೆತನದ ಬಲವಾಗಿ 정직한 사람이 아니라 어둠의 사람이 ಆದ್ರೆ 되는 ಆತನು ಇನ್ನ ನಿಷ್ಠಾವಂತ ಮನುಷ್ಯರಾಗಿರುದಿಲ್ಲ ಅಷ್ಟೇ ಅಂತ ಹೇಳಿದ್ರೆ ಆತನು ಕತ್ತಲೆತನದ 어둠은 ಮನುಷ್ಯನಾಗಿರ್ತಾನೆ. 절망을 갖다가 사람을 ಆ ಒಂದು 묶어버리고 ಮನುಷ್ಯನನ್ನು ಕತ್ತಲೆತನವೆಲ್ಲವೂ ಕೂಡ ನೋವಿನ ಹಾಗೆ ಕಟ್ಟುತ್ತದೆ, 그리고 정말 욕망으로 묶어버리고 ಆಸೆಗಳಿಂದ ಅದನ್ನು ಕೂಡ ಹೆಚ್ಚಾಗಿ ಕಟ್ಟುತ್ತದೆ, 거짓으로 묶어버리고 ಸುಳ್ಳುಗಳಿಂದ ಮತ್ತೆ ಬಂಧಿಸುತ್ತದೆ, 그리고 정말 그 가정된 엄란함으로 사람을 묶어버리고 ವ್ಯಭಿಚಾರದಿಂದ ಮತ್ತೆ ಕಪಟತನದಿಂದ ಆ ಒಂದು ಮನುಷ್ಯನನ್ನು ಕಟ್ಟುತ್ತದೆ. 그놈들이 끌고 가면 그 어둠을 물리칠 능력을 가진 자 외에는 거기서 벗어날 수가 없다. ಅವರೆಲ್ಲರೂ ಕೂಡ ಅದರಿಂದ ಎಳೆಯಲ್ಪಟ್ಟು ಅವರಿಗೆ ವೈಯಕ್ತಿಕವಾಗಿರುವಂತಹ ಬಲ ಇರುವುದಿಲ್ಲ ಆ ಒಂದು ಕತ್ಲೆತನವನ್ನು ಎದುರಿಸೋದಕ್ಕೋಸ್ಕರ. 사람들 교육을 시켜서 사람을 정직하게 만들려고 해요. ಶಿಕ್ಷಣದಿಂದ ಮನುಷ್ಯರನ್ನು ನಿಷ್ಠಾವಂತರು ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ. 그건 정말 소용이 없는 일입니다. ಅದು ನಿಜ ಕೂಡ ಅದು ಉಪಯೋಗ ಇಲ್ಲದದು. 어둠이 인간을 지배하기 전이라면 가능할는지 ಅದು 모르겠지만 ಸಾಧ್ಯವಾಗುತ್ತಿತ್ತು ಯಾವಾಗ ಅಂತ ಹೇಳಿದ್ರೆ ಮನುಷ್ಯನಿಗೆ ಕತ್ಲೆ ಬರೋಕಿನ ಮುಂಚೆ 어둠 자체가 정직하지를 못하고 ಕತ್ಲೆತನಾನೇ ಅದು ನಿಜವಾಗಿ ಕೂಡ ನಿಷ್ಠಾವಂತ 어둠 ಅಲ್ಲ. 자체가 의롭지 못하고 ಕತ್ಲೆತನ ಅದು ನೀತಿವಂತಕವಲ್ಲ. 어둠 자체가 거룩하지 못하기 때문에 ಯಾಕಂದ್ರೆ ಆ ಒಂದು ಕತ್ಲೆತನ ಅದು ಪರಿಶುದ್ಧತೆ ಅಲ್ಲ. 어둠에 속한 사람 다 그렇게 되어질 수밖에. ಯಾರೆಲ್ಲ ಕೂಡ ಮನುಷ್ಯ ಕತ್ಲೆತನ ಇರುತ್ತೆ ಅವರೆಲ್ಲರೂ ಕೂಡ ಹೀಗೆ ಮುಗ್ಧ 창세기 1장이 말한 게 뭡니까? ಆದಿಕಾಂಡ 1ನೇದು ಏನ್ ಹೇಳ್ತಾ ಇದೆ? 여러분 이 말씀이
하나님과 함께 계셨으니 말씀 곧 하나님이라고 말합니다. ಅದು ಹೇಳುತ್ತೆ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ. 그 안에 빛이 있었으니 ಆತನ ಒಳಗೆ ಬೆಳಕಿತ್ತು, 아니 그 안에 생명이 있었으니 ಆತನಲ್ಲಿ ಜೀವವಿತ್ತು. 그 생명은 사람들에게 비치는 빛이라. ಆ ಒಂದು ಬೆಳಕು ಮನುಷ್ಯರಿಗೆ ಪ್ರಕಾಶವಾಗಿತ್ತು. 그 빛이 사람의 마음을 비추면 ಯಾವಾಗ ಆ ಒಂದು ಬೆಳಕು ಮನುಷ್ಯರ ಹೃದಯದಲ್ಲಿ 사람 ಪ್ರಕಾಶಿಸುತ್ತದೋ 마음에 어둠의 세력들이 물러가게 된다. ಮನುಷ್ಯರಿರುವಂತಹ ಕತ್ಲೆತನದ ಹೃದಯವೆಲ್ಲವೂ ಕೂಡ ಹೊರಗೆ ಹೋಗುತ್ತದೆ. 사람 마음 속에 정말 어둠의 열매들이 물러가게 된다. ಮನುಷ್ಯರಲ್ಲಿರುವಂತಹ ಕತ್ತಲೆಯ ಒಂದು ಫಲಗಳೆಲ್ಲವೂ ಕೂಡ ಹೊರಗಡೆ ಹೋಗುತ್ತದೆ. 여러분 사람들이 변화를 입게 ಆಗ 되는 ಮನುಷ್ಯರೆಲ್ಲರೂ 것입니다. ಕೂಡ ಬದಲಾವಣೆಗೆ ಪ್ರಾರಂಭಿಸುತ್ತಾರೆ. 사람이 달라질 ಆದ್ರೆ ಮನುಷ್ಯರನ್ನು ಕೂಡ 수밖에 ಸಹಾಯ ಮಾಡಿದ 없습니다. ಎಲ್ಲರೂ ಕೂಡ ಇನ್ನೊಂದು ಆಗುತ್ತಾರೆ. 어떻게? ಹೇಗೆ? 하나님의 말씀이 그 마음에 임한. ಯಾವಾಗ ದೇವರ ವಾಕ್ಯ ಅವರ ಹೃದಯದಲ್ಲಿ ಬರುತ್ತದೋ ಆಗ. 저는 자주 이런 생각을 해봅니다. ಅನೇಕ ಸಾರಿ ಇದ್ರ ಬಗ್ಗೆ ಆಲೋಚನೆ ಮಾಡಿದೆ ನಾನು. 제가 기도하려고 무릎을 꿇었습니다. ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ 그러다 기도하고 다시 일어날 때가 있어요. ನಾನು ಪ್ರಾರ್ಥನೆ ಮುಗಿಸಿದ ಮೇಲೆ ಎದ್ದೇಳುತ್ತಿದ್ದೆ. 나는 참 많은 그 횟수 동안 기도를 했습니다만 ಅನೇಕ ವರ್ಷಗಳಿಂದ ನಾನು ಪ್ರಾರ್ಥಿಸುತ್ತಿದ್ದೆ. ಆದರೆ 기도하려고 무릎을 꿇을 때하고 기도를 마치고 일어설 때하고 같은 마음을 가져본 적은 한 번도 ಯಾವಾಗ 없어요. ಮೊದಲೇ ಬಾರಿಗೆ ನಾನು ಮೊಣಕಾಲೂರಿ ಆಗ ಇದ್ದಂತ ಹೃದಯವು ಮತ್ತೆ ಅದೇ ರೀತಿಯಾಗಿ ಕೂಡ ಇನ್ನೊಂದು ಸಾರಿ ಇರುತ್ತಿರಲಿಲ್ಲ. 기도하려고 무릎을 꿇었을 때와 기도하고 마쳤을 때 나는 ಯಾವಾಗ ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಿದ್ದೇನೋ ಮತ್ತೆ ಯಾವಾಗ ಎದ್ದೇಳುತ್ತಿದ್ದೇನೋ ಬಹಳ ವ್ಯತ್ಯಾಸವಾಗಿರುತ್ತಿತ್ತು. 많은 문제와 근심과 절망을 가지고 무릎을 꿇는데 ಯಾವಾಗ ನಾನು ಮೊಣಕಾಲೂರುತ್ತಿದ್ದೇನೋ ಬಹಳ ಒಂದು ಸಮಸ್ಯೆಗಳಿಂದ, ಬಹಳ ನೋವಿನಿಂದ, ಬಹಳ ಹತಾಶೆಯಿಂದ ನಾನು 기도를 ಮೊಣಕಾಲೂರುತ್ತಿದ್ದೆ 마치고 내가 ಕೆಳಗೆ. 일어섰을 때 내 마음에 달라져 있는 거예요. ಆದ್ರೆ ನಾನು ಪ್ರಾರ್ಥನೆ ಮಾಡಿ ಮುಗಿಸಿದಾದ ಮೇಲೆ ಎದ್ದೇಳುತ್ತಿದ್ದೆ. ನಾನು ನಿಜವಾಗಿ ಕೂಡ ನೋಡುತ್ತಿದ್ದೆ ನನ್ನ ಹೃದಯ ಎಷ್ಟು 저는 ಮಾರ್ಪಟ್ಟಿತ್ತು 늘 이 ಅಂತ. 성경을 펼 때와 덮을 때가 다른 거라. ಅದೇ ರೀತಿ ಕೂಡ ಯಾವಾಗ ಸತ್ಯವೇದ ತರುತ್ತೇನೋ ಮತ್ತೆ ಮುಚ್ಚುತ್ತೇನೋ ಅದು ಕೂಡ ಬಹಳ 이 ವ್ಯತ್ಯಾಸವಾಗಿರುತ್ತಿತ್ತು. 성경은 그냥 이야기가 아닙니다. ಸತ್ಯವೇದವು ಸುಮ್ಮನೆ ಒಂದು ಕಥೆ ಅಲ್ಲ, 하나님의 말씀입니다. ಇದು ದೇವರ ಒಂದು ವಾಕ್ಯ. 이 말씀 안에는 생명이 있고 ಈ ಒಂದು ವಾಕ್ಯದಲ್ಲಿ ಜೀವ ಇದೆ. 이 말씀 자체는 빛이십니다. ಈ ವಾಕ್ಯವೇ ಆ ಒಂದು ಬೆಳಕು. 이 빛이 사람들의 마음에 임하면서 ಈ ಒಂದು ಬೆಳಕು ಮನುಷ್ಯರ ಹೃದಯದಲ್ಲಿ ಬರುವಾಗ 사람 마음이 빛으로 가득 차게 되고 ಮನುಷ್ಯರ ಹೃದಯವೆಲ್ಲವೂ ಕೂಡ ಇಡೀ ಬೆಳಕಿಂದ ತುಂಬಿಕೊಳ್ಳುತ್ತದೆ. 어둠의 세력들이 물러가게 됩니다. ಅಂದ್ರೆ ಕತ್ಲೆತನದ ಎಲ್ಲವೂ ಕೂಡ ಹೊರಗೆ ಹೋಗುತ್ತದೆ. 그 빛이 사람의 마음을 비출 때 ಯಾವಾಗ ಆ ಒಂದು ಬೆಳಕು ಮನುಷ್ಯರ ಹೃದಯದಲ್ಲಿ ಪ್ರಕಾಶಿಸುತ್ತದೋ 사람은 한 번도 느껴보지 못한 평안을 느낍니다. ಮನುಷ್ಯರೆಲ್ಲರೂ ಕೂಡ ಶಾಂತಿಯನ್ನು ಅನುಭವಿಸುತ್ತಾರೆ. ಅವರು ಯಾವತ್ತೂ ಕೂಡ ಅನುಭವಿಸಿರುವಂತಹ 나는 ಶಾಂತಿಯನ್ನು. 주님을 알고 주의 말씀이 내 마음에 들어오신 이후에 ದೇವರನ್ನು ತಿಳಿದುಕೊಂಡ ಮೇಲೆ ಯಾವತ್ತು ದೇವರ ವಾಕ್ಯನ ಒಳಗೆ ಬಂದಾಗ 아 평안이 이런 거구나. ಹೌದು, ಇದು ಒಂದು ನಿಜವಾದ ಒಂದು ಸಮಾಧಾನ. 행복이 이런 거구나. ಹೌದು, ನಿಜವಾಗಿ ಕೂಡ ಇದು ಒಂದು ಸಂತೋಷ 아, ನನಗೆ. 거룩함이 이런 것이구나. ಹೌದು, ಇದು ಒಂದು ಪವಿತ್ರತೆ. 아, 사랑이 이런 것이구나. 그걸 깨달아. ಹೌದು, ಇದು ಒಂದು ಪ್ರೀತಿ. ನಾನು ಅದು ಅರ್ಥ ಮಾಡಿಕೊಂಡೆ ಅವಾಗ. 난 여러분들의 마음 속에 다른 것 아닌 하나님의 말씀이 여러분 마음에 자리를 잡길 바랍니다. ಏನು ಕೂಡ ಅಲ್ಲದೆ ನಾನು ನಿರೀಕ್ಷಿಸಿದರೆ ದೇವರ ವಾಕ್ಯವು ನಿಮ್ಮ ಹೃದಯಗಳಲ್ಲಿ ಕೂಡ ಜಾಗವನ್ನು ತೆಗೆದುಕೊಳ್ಳುತ್ತದೆ ಅಂತ. 우리는 이 방송을 또 여러분에게 하나님의 말씀을 증거하겠습니다. ಈ ಒಂದು ಬ್ರಾಡ್ಕಾಸ್ಟ್ ಮೂಲಕ ದೇವರ ವಾಕ್ಯ ನಿಮಗೆ ಸಾಕ್ಷೀಕರಿಸುತ್ತೇವೆ. 여러분 마음에 하나님의 말씀이 들어가 자리를 잡으면 ಯಾವಾಗ ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ಜಾಗವನ್ನು ತೆಗೆದುಕೊಳ್ಳುತ್ತದೋ 여러분 속에 어둠이 물러갑니다. ನಿಲ್ಲಿರುವಂತಹ ಕತ್ತಲೆತನವೆಲ್ಲವೂ ಕೂಡ ಹೊರಗೆ ಹೋಗುತ್ತದೆ. 여러분들은 빛의 아들이 됩니다. ಆಗ ನೀವು ಬೆಳಕಿನವರ ಮಕ್ಕಳಾಗಿರುತ್ತೀರಾ. 여러분 착하게 살려고 애쓰죠. 그냥 말씀을 받아들이십시오. ಒಳ್ಳೆ ಜನರಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಸರಳವಾಗಿ ದೇವರ ವಾಕ್ಯನ ಒಪ್ಪಿಕೊಳ್ಳ್ರಿ ಅಷ್ಟೇ. 여러분이 빛의 아들이 될 것입니다. ಆಗ ನೀವು ಬೆಳಕಿನ ಮಕ್ಕಳಾಗಿರುತ್ತೀರಾ. 다음 시간에 뵙겠습니다. ನಾನು ಮುಂದಿನ ಸಾರಿ ನೋಡುತ್ತೇನೆ ನಿಮಗೆ. 당신까지 여러분 안녕히 계십시오. ಮುಂದಿನ ಬಾರಿ ಬರೋರು ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.